ತುಮಕೂರು ಎಂಎಲ್ಸಿ ಅಭ್ಯರ್ಥಿಯಾಗಿ ಶಶಿ ಹುಲಿಕುಂಟೆ ಆಯ್ಕೆ. ಮುಂಬರುವ ಚುನಾವಣೆಗೆ ಕಾಂಗ್ರೆಸ್ ಬಲ ಪ್ರದರ್ಶನದ ತಯಾರಿ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಮಯೂರ ಜಯಕುಮಾರ್ ಹಾಗೂ ತುಮಕೂರು ನಗರದಿಂದ ವಿಧಾನ ಪರಿಷತ್ ಅಭ್ಯರ್ಥಿಯಾಗಿರುವ ಶಶಿ ಹುಲಿಕುಂಟೆ ಅವರು ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಶಿ ಹುಲಿಕುಂಟೆ ಅವರು, ಪಕ್ಷದವರು ನನ್ನನ್ನ ಆರಿಸಿ ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ನನ್ನನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಹಿಂದಿನ ಚುನಾವಣೆಯಲ್ಲಿ ಪಕ್ಷದ ಕಾರ್ಯಕರ್ತರು ಆಸಕ್ತಿ ತೋರದ ಕಾರಣ ಸೋಲ್ಬೇಕಾಯಿತು. ಆದರೆ ಈ ಬಾರಿ ಡಿಕೆ ಶಿವಕುಮಾರ್ ಅವರ ಆಶಯದಂತೆ ತುಮಕೂರಿನಲ್ಲಿ ಶಕ್ತಿಯನ್ನ ಪ್ರದರ್ಶಿಸುತ್ತೇವೆ ಎಂದಿದ್ದಾರೆ. ಇನ್ನು 2014-15ರಲ್ಲಿಯೇ ಪ್ರಧಾನಿ ಮೋದಿಯವರು ಮನ್ರೇಗಾ ಹೆಸರು ಬದಲಾವಣೆಗೆ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ ಪರಿಣಾಮ ಬಿಜೆಪಿ ಸರ್ಕಾರ ಹಿಂಜರಿತು. ಆದ್ರೆ ಈಗ ಮತ್ತೆ ಹೆಸರು ಬದಲಾವಣೆ ಚಿಂತನೆ ನಡೆಸಿರುವುದು ಖಂಡನೀಯ ಎಂದಿದ್ದಾರೆ. ಹಾಗಾಗಿ ಅದೇ ರೀತಿ ಪಕ್ಷ ಕೂಡ ನನ್ನನ್ನ ಬೆಂಬಲಿಸುತ್ತೆ ಅಂತ ನಾನು ಕೂಡ ಭಾವಿಸ್ತಾ, ಅದೇ ರೀತಿ ಬೇರೆ ತಂಡಗಳು ಕೂಡ ಕೆಲಸ ಮಾಡ್ತಾ ಇದೆ. ಕೆಲಸ ಮಾಡುವಂತ ನಿಟ್ಟಿನಲ್ಲಿ ನನ್ನ ಪಕ್ಷನೂ ಕೂಡ ನನಗೆ ಬೆಂಬಲ ಮಾಡಬೇಕು. ಪೂರ್ಣ ಪ್ರಮಾಣವಾದ ಬೆಂಬಲ ಮಾಡಿದ್ರೆ ತುಮಕೂರು ಕ್ಷೇತ್ರದಲ್ಲಿ ಈ ಸತಿ ನಾವು ತುಮಕೂರಿಗೆನೆ ಈ ಶಾಸಕರ ಸ್ಥಾನವನ್ನ ಉಳಿಸ್ಕೋಬಹುದು ಅನ್ನೋದನ್ನ ನಾನು ಗಟ್ಟಿಯಾಗಿ ಹೇಳ್ತೇನೆ. ಬೇರೆ ಜಿಲ್ಲೆಗಳು 5 ಜಿಲ್ಲೆಗಳಿದ್ದಾವೆ. 5 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ 51,000 ಮತ್ತೆ ಇನ್ನೂ ಒಂದು 10,000 ಆಗುತ್ತೆ ತುಮಕೂರು ಜಿಲ್ಲೆಯಲ್ಲಿ. ಒಂದು 60,000 ಜಿಲ್ಲೆ ಅಂದ್ರೆ ಒನ್ ಸೈಡ್ ವೋಟರ್ಸ್ ತುಮಕೂರು ಜಿಲ್ಲೆಯಲ್ಲಿ ಆಗ್ತಾರೆ. ಸೊ ಅದನ್ನೆಲ್ಲ ವೋಟರ್ಸ್ಗಳನ್ನ ತರೋಂಥ ಮುಖಾಂತರವಾಗಿ ಆಮೇಲೆ ಮುಂಬರುವ ಏನು ಫೆಬ್ರವರಿ ಮಧ್ಯದಲ್ಲಿ ಅಥವಾ ಮಾರ್ಚ್ ಅಲ್ಲಿ ತಿರ್ಗಾ ನೋಂದಣಿ ಕಾರ್ಯಕ್ರಮ ಎಲೆಕ್ಷನ್ ಕಮಿಷನ್ ಶುರು ಮಾಡ್ತದೆ. ತಾವೆಲ್ಲ ಕಾರ್ಯಕರ್ತಿದ್ರಿ, ಸುಮಾರು 100 ಜನ ಸೇರಿದಿರಿ. ನಾವೆಲ್ಲ ಕೇಳ್ಕೊಳ್ಳೋದಿಷ್ಟೇನೆ, ಕೇವಲ ಒಬ್ಬೊಬ್ರು 50ರಿಂದ 100 ಮಾಡಿ ಮೆಂಬರ್ಶಿಪ್ನ. 50ರಿಂದ 100 ಮಾಡಿದ್ರೆ ಅದು ಎಷ್ಟೋ ಏನು ಒಂದು 10,000 ತನಕ ಜಾಸ್ತಿ ಹೋಗ್ತದೆ. ಪಂಚಾಯತಿ ವಯಸ್ಸಲ್ಲಿಗೆಲ್ಲ ಸುಮಾರು ತಾಲೂಕುಗಳಲ್ಲಿ ಮಾಡಿದ್ದಾರೆ, ವಾರ್ಡ್ಗಳಲ್ಲೂ ಕೂಡ ತುಮಕೂರು ನಗರದಲ್ಲಿ ಮಾಡಿಸಿದ್ರು. ಇನ್ನು ಮಾಜಿ ಸಂಸದ ಮುದ್ದನ್ಮೇಗೌಡ ಮಾತನಾಡಿ, ಸಾರ್ವಜನಿಕ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಬ್ಬ ಮಂತ್ರಿ ಜನತಾದಳ ಹಾಗೂ ಕಾಂಗ್ರೆಸ್ ಪಕ್ಷದವರು ನನ್ನ ಗೆಲುವಿಗೆ ಕಾರಣ ಅಂತ ಯಾರಾದ್ರೂ ಮಂತ್ರಿ ಹೇಳ್ತಾರ? ಆದ್ರೆ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಚುನಾವಣೆ ಅಂದ್ರೆ ಸಹಜವಾಗಿ ಹಲವು ಘಟನೆಗಳು ನಡೆಯುತ್ತವೆ. ಆದ್ರೆ ಈ ರೀತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಿಡಿಕಾರಿದ್ರು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಯಾರಾದ್ರೂ ಮಂತ್ರಿ, ಕೇಂದ್ರದ ಮಂತ್ರಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಅವರ ಸಾಮಾನ್ಯ ಜ್ಞಾನ, ಸಾಮಾನ್ಯ ತಿಳುವಳಿಕೆ ಇದೆಯಲ್ಲ, ಕಾಮನ್ ಸೆನ್ಸ್ ಅಂತಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಅದಕ್ಕೆ ಒಬ್ಬ ಮಂತ್ರಿ, ಈ ದೇಶದ ಒಬ್ಬ ಮಂತ್ರಿ ಆಗಿರೋರು ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವ್ರ ಎಲೆಕ್ಷನ್ ಕಾಂಗ್ರೆಸ್ನವರು ಸಹಾಯ ಮಾಡಿರೋ, ವಿರೋಧ ಪಕ್ಷದವರು ಸಹಾಯ ಮಾಡಿರೋ ಅನ್ನೋದು ಆಗ್ತದೆ. ಸಹಜವಾಗಿ ಒಂದು ಚುನಾವಣೆ ಅಂತಂದ್ರೆ ಈ ಕಡೆ ಆ ಕಡೆ ಮಾಡ್ತಾರೆ, ಆ ಕಡೆ ಈ ಕಡೆ ಮಾಡ್ತಾರೆ, ಸಹಜವಾಗಿ ನಡೀತದೆ. ಆದ್ರೆ ಮಂತ್ರಿ ಆಗಿರೋರು ಸಾರ್ವಜನಿಕವಾಗಿ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ, ಇದನ್ನು ಯೋಚನೆ ಮಾಡಬೇಕು. ಅದಕ್ಕೆ ನಾನು ಹೇಳೋದೇನಂದ್ರೆ, ನಂದೊಂದು ಸಲಹೆ ಇದೆ ಈ ಹುಲಿಕುಂಟೆ ಮಟ್ಟಿಗೆ. ಇವು ಎಲ್ಲ ಬಹಳ ಚೆನ್ನಾಗಿ ಎಲ್ಲ ಪರಿಚಯ ಇದ್ದಾರೆ, ಅವರೆಲ್ಲ ಚೆನ್ನಾಗಿ ಬಹಳ ಪ್ರಭಾವಿಗಳು, ಬಿಜೆಪಿ ಪಾರ್ಟಿಯವರು ಪ್ರಭಾವಿಗಳು ನಿಮ್ಗೆ ಪರಿಚಯ ಇದೆ. ಹಿಡ್ಕೊಳ್ಳಿ, ಅವ್ರನ್ನ ಹಿಡ್ಕೊಂಡಿದ್ದೀನಿ, ಬುಕ್ ಮಾಡಿ, ಅವ್ರನ್ನ ಮನವೊಲಿಸಿ, ಅವ್ರನ್ನ ಹಿಡ್ಕೊಂಡು ನಿಮ್ ಪರವಾಗಿ ಕ್ಯಾನ್ವಾಸ್ ಮಾಡೋದು ಮಾಡಿ. ನೀವು ಅವ್ರನ್ನ ಹೇಳಿ ಅವ್ರಿಗೆ, ಅಯ್ಯೋ ಮಾರಾಯ ಎಲ್ಲಿಂದ ಎಲ್ಬೋದು ನೀವೇ ನೋಡಿ, ನಮ್ಮ ಜಿಲ್ಲೆಗೆ ಅವರೇ ನಿಮ್ಗೆಲ್ಲ ಗೊತ್ತು, ದಾವಣಗೆರೆ ಹೆಚ್ಚಿದ್ದು ಅದು ಎಲ್ಲ ಚೆನ್ನಾಗಿ ಪರಿಚಯ ಇದೆ, ಕೋಲಾರ ಹೆಚ್ಚಿದ್ದು ಯಾಕೋ ಗೊತ್ತಿಲ್ಲ ನನಗೆ. ಇನ್ನು ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.